ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ಗದಗನಲ್ಲಿ ಕಡಲೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಕ್ಕೆ ರೈತ ಸಂಘ ಆಗ್ರಹ. ಗದಗ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ಹಿಂಗಾರು ಹಂಗಾಮಿನಲ್ಲಿ ಕಡಲೆ ಬೆಳೆದು ಈಗಾಗಲೇ ಕಟಾವು ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಸರ್ಕಾರ ತಕ್ಷಣವೇ ಕಡಲೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸಬೇಕೆಂದು ಆಗ್ರಹಿಸಿ ರೈತ ಸಂಘದ ವತಿಯಿಂದ ಗದಗ ಜಿಲ್ಲಾ ಕಚೇರಿಯಲ್ಲಿ ಮನವಿ ಸಲ್ಲಿಸಲಾಯಿತು. ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರು ಹಾಗೂ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬರಿ ಇವರ ನೇತೃತ್ವದಲ್ಲಿ ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಅವರ ಮೂಲಕ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಮನವಿ ಸ್ವೀಕರಿಸಿದ ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಅವರು ಈ ಮನವಿಯನ್ನು ಮುಖ್ಯಮಂತ್ರಿಗಳಿಗೆ ಕಳಿಸಿಕೊಡುವುದಾಗಿ ಭರವಸೆ ನೀಡಿದರು. ಪ್ರತಿ ಕ್ವಿಂಟಾಲ್ಗೆ 10,000 ರೂಪಾಯಿ ಹೊಸ ಬೆಂಬಲ ಬೆಲೆ ನಿಗದಿ ಮಾಡಬೇಕು. ಪ್ರತಿ ರೈತನಿಂದ 50 ಕ್ವಿಂಟಾಲ್ ಕಡಲೆಕಾಳನ್ನು ಬೆಂಬಲ ಬೆಲೆಯಲ್ಲಿ ಸರ್ಕಾರವೇ ಖರೀದಿಸಬೇಕು. ಕಳೆದ ವರ್ಷ ಕೇಂದ್ರ ಸರ್ಕಾರ ನಿಗದಿ ಮಾಡಿದ ಹಳೆಯ ಬೆಲೆಯನ್ನು ರದ್ದುಗೊಳಿಸಿ ಹೊಸ ಬೆಲೆಗೆ ಖರೀದಿ ನಡೆಸಬೇಕು. ಹಳೆಯ ಬೆಲೆ ಕೂಲಿ ಕಾರ್ಮಿಕರ ಖರ್ಚಿಗೂ ಸಾಲುವುದಿಲ್ಲ. ತ್ವರಿತ ಪಾವತಿ, ಖರೀದಿಯ 1 ತಿಂಗಳೊಳಗೆ ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ಜಮಾ ಮಾಡಬೇಕು. ಸಮಯೋಚಿತ ರೈತರು ಮಾರುಕಟ್ಟೆಗೆ ಧಾನ್ಯ ತಂದ ನಂತರ ಕೇಂದ್ರ ತೆರೆಯುವುದಕ್ಕೆ ಅರ್ಥವಿಲ್ಲ. ಇನ್ನೊಂದು ವಾರದ ಒಳಗೆ ಖರೀದಿ ಕೇಂದ್ರ ಪ್ರಕ್ರಿಯೆ ಆರಂಭಿಸಬೇಕು ಎಂದು ರೈತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಮುಖಂಡ ಬಸವರಾಜ್ ಹೂಗಾರ್, ಮುಂಗಾರು ಹಂಗಾಮಿನಲ್ಲಿ ಬೆಂಬಲ ಬೆಲೆ ಕಾಗದದಲ್ಲಿ ಮಾತ್ರ ಉಳಿದು ರೈತರಿಗೆ ಪ್ರಯೋಜನವಾಗಲಿಲ್ಲ ಎಂದು ಹೇಳಿದರು. ಮೆಕ್ಕೆಜೋಳ ಬೆಂಬಲ ಬೆಲೆಯಲ್ಲಿಯೂ ದಿನಕ್ಕೊಂದು ಹೊಸ ಆದೇಶಗಳಿಂದ ಗೊಂದಲ ಉಂಟಾಗಿ ಸರ್ಕಾರದ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಜಿಲ್ಲೆಯ ರೈತರು ಕಂಗಾಲಾಗಿದ್ದಾರೆ ಎಂದು ಆರೋಪಿಸಿದರು. ಈ ವರ್ಷ ಹಿಂಗಾರು ಹಂಗಾಮಿನಲ್ಲಿ ರೈತರು ಸಾಲ ಸೂಲ ಮಾಡಿ ಬೆಳೆದ ಕಡಲೆ ಬೆಲೆ ಈಗ ಕಟಾವಾಗಿದೆ. ಸರ್ಕಾರ ಇನ್ನೊಂದು ವಾರದೊಳಗೆ ಕಡಲೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸದಿದ್ದರೆ ಮುಂದಿನ ದಿನಗಳಲ್ಲಿ ರೈತ ಸಂಘದಿಂದ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರು ಹಾಗೂ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬರಿ ಎಚ್ಚರಿಸಿದರು. ನಾವು ಗದಗ ಜಿಲ್ಲಾಧಿಕಾರಿ ಮೂಲಕ ಮಾನ್ಯ ಮುಖ್ಯಮಂತ್ರಿಗೆ ನಾವು ಮನವಿ ಸಲ್ಲಿಸಿದ್ವಿ. ಕಡ್ಲಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕಂತೇಳಿ. ಈಗ ಆಲ್ರೆಡಿ ಹಿಂದೆ ಏನು ಕಳೆದ ವರ್ಷ ಏನಾಗೈತಿ, ಸರ್ಕಾರ 5,000 ಚಿಲ್ಲರೆ ಮಾಡಿ ರೈತರನ್ನ ಕಂಗಾಲ್ ಮಾಡೈತಿ. ಈ ಸಲ ನಾವು ಆ ರೀತಿ ಆಗಬಾರ್ದು. ಈಗ ಆಳಿಂದ ಕೂಲಿ, ಎಣ್ಣೆ ಖರ್ಚು, ಎಲ್ಲ ಖರ್ಚು ವೆಚ್ಚ ಹಾಕಿದ್ರಿ. ಭಾಳಷ್ಟು ಬಿತ್ತನೆ ಖರ್ಚು ಮಾಡಿ ಭಾಳಷ್ಟು 1 ಎಕರೆಗೆ 30,000-40,000 ರೂಪಾಯಿ ಖರ್ಚು ಮಾಡಿ ರೈತರು ಹಾಳಾಗ್ಯಾರ. ಈ ಶೀಘ್ರದಲ್ಲಿ ನಮ್ಗೆ ಏನಪ್ಪ ಈಗ ಹಿಂದಲ್ದು ರದ್ದುಗೊಳಿಸಿ, ಕೇಂದ್ರ ಸರ್ಕಾರ ರದ್ದುಗೊಳಿಸಿ ಹೊಸ ಬೆಲೆಯನ್ನು ಈಗೇನು 10,000 ರೂಪಾಯಿ ಒಂದು ಕ್ವಿಂಟಲ್ ಮಾಡಬೇಕು. ಅದ್ರ ಜೊತೆಗೆ ನಮ್ಗೆ ಒಬ್ಬ ರೈತರಿಂದ 50 ಕ್ವಿಂಟಲ್ ಕಡ್ಲಿನ ಖರೀದಿ ಮಾಡಬೇಕು. ಎಲ್ಲ ಕಡ್ಲಿ ಹೋದ್ಮೇಲೆ ಈಗೇನು ಹೆಸರು ಹೋದು ನೋಡಿ, ಹೆಸರು ಹೋದು ಏನು ಮೆಕ್ಕೆಜೋಳತ್ತು ದಿನಕ್ಕೊಂದು ಆದೇಶ ಮಾಡಿದರೆ ಆ ಟೈಪ್ ಆದೇಶ ಮಾಡೋದಲ್ಲ. ಶೀಘ್ರದಲ್ಲಿ ಕಡ್ಲಿ ಖರೀದಿ ಕೇಂದ್ರ ಈ ವಾರದಾಗ ನೋಂದಣಿ ಪ್ರಕ್ರಿಯೆ ಮಾಡಿ ಖರೀದಿ ಕೇಂದ್ರ ಶೀಘ್ರದಲ್ಲಿ ತೆರೆದು ಅನುಕೂಲತೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತೇಳಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರು ಈ ಮಾಧ್ಯಮ ಮೂಲಕ ನಮ್ಮ ಮನವಿ ಮಾಡ್ತೇನೆ. ಸರ್, ಇಂದು ಗದಗ ಜಿಲ್ಲಾದ್ಯಂತ ಎಲ್ಲಾ ರೈತರು ಹಿಂಗಾರು ಹಂಗಾಮಿನ ಕಡಲೆ ಬಿತ್ತನೆ ಮಾಡಿದ್ರು. ಅದು ಈಗಾಗಲೇ ಕಟಾವಿನ ಹಂತಕ್ಕೆ ಬಂದೈತೆ. ಕೆಲವೊಂದಿಷ್ಟು ರೈತರು ಆಗಲೇ ಕಟಾವು ಮಾಡಕ್ ಕುಂತಾರ. ಮಾನ್ಯ ನಾವು ಇಂದು ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಮನವಿ ಕೊಟ್ಟಿವಿ. ಯಾವ ಮನವಿ ಕೊಟ್ಟಿವಪ್ಪ ಅಂದ್ರೆ, ಕಡ್ಲಿಗೆ ಸೂಕ್ತವಾದ ಬೆಂಬಲ ಬೆಲೆ ಘೋಷಣೆ ಮಾಡಿ ಅದಕ್ಕೆ ಖರೀದಿ ಕೇಂದ್ರ ಜಿಲ್ಲಾದ್ಯಂತ ಎಲ್ಲಾ ಹೋಬಳಿ ಮತ್ತು ತಾಲೂಕು ಮಟ್ಟದಲ್ಲಿ ಖರೀದಿ ಕೇಂದ್ರ ಶೀಘ್ರದಲ್ಲಿ ಪ್ರಾರಂಭ ಮಾಡಿ ರೈತರಿಂದ ನೋಂದಣಿ ಕಾರ್ಯ ಇದೇ ತಿಂಗಳ ಪ್ರಾರಂಭ ಮಾಡ್ಬೇಕು. ಅಂದಾಗ ಮಾತ್ರ ನಮ್ಮ ರೈತರ ಕಡ್ಲಿ ಈ ಖರೀದಿ ಕೇಂದ್ರ ತಲುಪ್ತಾವು. ಇಲ್ಲಿಲ್ಲ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಸರ್, ಕಡ್ಲಿ ಎಲ್ಲಾ ರೈತರು ಒಕ್ಕಣೆ ಮಾಡಿ ಯಾವ್ದೋ ಒಬ್ಬ ದಲ್ಲಾಳಿಗಳ ಮೂಲಕ ಅವನ ಕೈ ಸೇರಿ ಅವ ಗೋಡೌನ್ ತುಂಬಿಕೊಂಡು ದೊಡ್ಡ ರೇಟ್ ಬಂದಾಗ ಅವ ಮಾರ್ತಾನ. ಇಂಥದ್ದಾಗಬಾರ್ದು. ಯಾಕಪ್ಪ ಅಂದ್ರೆ ರೈತರು ಈ ಮಾಲ್ ಈ ತಿಂಗಳ ಇನ್ನೇನು ಜನವರಿ ಎಂಡ್ನಲ್ಲಿ ಎಲ್ಲಾ ರೈತರ ಕಡ್ಲಿ ಕಟಾವ್ ಮಾಡ್ತಾರ. ಈ ಕಟಾವ್ ಮಾಡಿದಂತ ಕಡ್ಲಿ ಈ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ರೆ ಎಲ್ಲ ರೈತರು ತಂದು ಖರೀದಿ ಕೇಂದ್ರಕ್ಕೆ ಹಾಕ್ತಾರ. ಇಲ್ಲಿಲ್ಲ ಅಂದ್ರ ರೈತರು ಸಾಲ ಸೂಲ ಮಾಡಿರ್ತಾರ. ಸಾಲ ತೀರಿಸಲಾಗದಕ್ಕ ಯಾವ್ದೋ ಒಬ್ಬ ದಲಾಳಿಗೆ ಬಾಯಿ ಸಿಕ್ಕಂತ ರೇಟ್ಗೆ ಮಾರಾಟ ಆಗತ್ತ. ಆಮೇಲೆ ಕೇಂದ್ರ ಸರ್ಕಾರ ಏನ್ ಮಾಡ್ಬೇಕಪ್ಪ ಅಂದ್ರ, ಹಳೆಯ ಒಂದು ಏನ ಬೆಲೆಯನ್ನು ಘೋಷಣೆ ಮಾಡೈತಲ್ಲ ಅದನ್ನ ತೆಗೆದು ಹಾಕ್ಬೇಕು. ಈಗ ಖರ್ಚು ಬಹಳ ಆಗಿದ್ದರಿಂದ ಕೇಂದ್ರ ಸರ್ಕಾರ ಅದನ್ನ ಹಳೆ ದರವನ್ನು ಕ್ಯಾನ್ಸಲ್ ಮಾಡಿ ಈ ವರ್ಷ ಕನಿಷ್ಠ ಪಕ್ಷ ಒಂದು 10,000 ರೂಪಾಯಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಒಬ್ಬ ರೈತನಿಂದ ಕನಿಷ್ಠ ಒಂದು 50 ಕ್ವಿಂಟಲ್ ಕಡ್ಲಿ ಒಂದು ತಗೋಬೇಕಂತಂದು ನಾವು DC ಅವರ ಮೂಲಕ ಮನವಿಯನ್ನ ಸಲ್ಲಿಸಿದ್ದೇವೆ ಸರ್. ನಮ್ಮ ಹೆಸರು ಯಲ್ಲಪ್ಪ ಬಾಬರಿ. ಏನಪ್ಪಾ ಅಂತಂದ್ರ, ಈಗಾಗಲೇ ರೈತರು ಕಡ್ಲಿ ಬೆಳೆ ಬಂದ್ಬಿಟ್ಟೈತಿ. ಈಗ ಆದಷ್ಟು ಬೇಗ ಕಡ್ಲಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಈಗ ಒಂದು ಖರೀದಿ ಕೇಂದ್ರವನ್ನು ಆದಷ್ಟು ಬೇಗ ತೆಗಿಬೇಕು. ಯಾಕಂದ್ರೆ ನಮಗೆ ಮೆಕ್ಕೆಜೋಳದಾಗ ರೈತರಿಗೆ ಎಣ್ಣೆ ಆಗ್ಬಿಟ್ಟೈತಿ.
ಅದಕ್ಕೆ ಈಗ ಅಡ್ವಾನ್ಸ್ ಆಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಮತ್ತು ಹೊಳ್ಳಿ ಈಗ ನಮ್ಮ ಮಾಧ್ಯಮದ ಮುಖಾಂತರನೂ ತಿಳಿಸ್ತಾ ಇದ್ದೀವಿ. ಈಗ ಆದಷ್ಟು ಬೇಗ ಕಡ್ಲಿ ಖರೀದಿ ಕೇಂದ್ರ ತೆಗಿಬೇಕು, ರೈತರಿಗೆ ಅನುಕೂಲ ಮಾಡಿ ಕೊಡಬೇಕು ಅಂತ ನಾನು ಮಾಧ್ಯಮದ ಮುಖಾಂತರ ಕೇಳ್ತಾ ಇದ್ದೀನಿ. ತಮ್ಮ ಹೆಸರು? ಬಸವರಾಜ್ ಹುಗಾರು, ರೈತ ಸಂಘದ ಅಧ್ಯಕ್ಷರು. ಈಗ ಆಲ್ರೆಡಿ ಗದಗ ಜಿಲ್ಲೆಯಲ್ಲಿ ಈಗ ಏನಾಗುತ್ತಂದ್ರೆ ಈಗ ಎಷ್ಟು ಖರೀದಿ ಕೇಂದ್ರ ಕಡ್ಲಿ ಖರೀದಿ ಕೇಂದ್ರ ನಾವು ಗದಗ ಜಿಲ್ಲಾ ಅಧಿಕಾರಿ ಜೊತೆ ಮೂಲಕ ಸೀದಾ ಮುಖ್ಯಮಂತ್ರಿಗೆ ಬರ್ತೀವಿ. ಆಮೇಲೆ ಹಿಂದೆ ಅನೇಕ ಬಾರಿ ಹೆಸರು ಆಯ್ತು, ಇನ್ನೊಂದು ಆಯ್ತು, ನಾವು ಕೊಟ್ಟರು ಸತ್ಯವಾಗಿ ಏನೈತಿ ಎಲ್ಲ ಕಡ್ಲಿ ಹೋದ್ಮೇಲೆ ಏನೈತಿ ಮಾರಿದ ಮೇಲೆ ಖರೀದಿ ಕೇಂದ್ರ ಸರ್ಕಾರ ಪ್ರಾರಂಭ ಮಾಡುತ್ತಾ ಅದು ಯೂಸ್ ಆಗಲ್ಲ. ಈ ಸದ್ಯಕ್ಕೆ ಕಡ್ಲಿ ಕಟ್ಟುವಾಗಿ ಸದ್ಯಕ್ಕೆ ಈಗ ನಾವು ಖರೀದಿ ಕೇಂದ್ರ ಕೆಲಸ ಅನುಕೂಲ ಮಾಡ್ಬೇಕಂದ್ರೆ ನಾವು ಏನೈತಿ ADC ಮುಖಾಂತರ ನಾವು ಮುಖ್ಯಮಂತ್ರಿ ಬರ್ತೀವಿ. ಅವ್ರು ಏನು